ಹೌದು ವೀಕ್ಷಕರೇ, ನಟ ದರ್ಶನ್ಗೆ ಬೇಲ್ ಕೊಡಿಸಲು ತೆರೆಮರೆಯಿಂದನೇ ಕಸರತ್ತು ನಡೆದಿದೆ ಅಂತಲೇ ಹೇಳ್ಬೋದು. ಹೌದು, ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ ಪಿಟಿಷನ್ ಹಾಕೋದಕ್ಕೆ ವಕೀಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಕೀಲರು ಬೇಡ, ದರ್ಶನ್ ಅವರಿಗೆ ತೊಂದರೆ ಆಗುತ್ತೆ ಮತ್ತು ದರ್ಶನ್ ಅವರ ಒಂದು ಅನುಮತಿ ಪಡೆದೇ ಪಿಟಿಷನ್ ಆಗಬೇಕಾಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ವಕೀಲರು. ಹಾಗಾಗಿ ಆ ಒಂದು ಯೂಟ್ಯೂಬ್ ಚಾನಲ್ ಅದನ್ನು ಕೈಬಿಟ್ಟಿದೆ. ಈಗ ಸದ್ಯಕ್ಕಿರುವಂಥದ್ದು ಲಾಸ್ಟ್ ಕೊನೆ ಚಾನ್ಸ್ ಅಂತಂದರೆ ಸರ್ಕಾರನೇ ದರ್ಶನ್ಗೆ ಏನಾದರೂ ಒಂದಿಷ್ಟು ನೆರವು ಕೊಡಬೇಕು. ಆ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಾಧು ಕೋಕಿಲ್ ಅವರಿಗೆ ಒಂದು ಉತ್ತಮ ಬಾಂಧವ್ಯ ಇದೆ. ಹೀಗಾಗಿ ರಕ್ಷಿತಾ ಅವರು ಕೂಡ ಮೊನ್ನೆ ದರ್ಶನ್ಗೆ ಧೈರ್ಯ ತುಂಬಿ ಹೇಳಿ ಬಂದಿದ್ದಾರೆ, ಆದಷ್ಟು ಬೇಗ ಚಿತ್ರರಂಗ ಅದರಿಂದ ನಾವು ಏನು ಮಾಡಬೇಕು ಅದನ್ನು ನಾವು ತಿಳಿಸ್ತೀವಿ ಮತ್ತು ಬೇಲ್ಗೆ ಅರ್ಜಿಯನ್ನು ಹಾಕಿ ಸರ್ಕಾರದಿಂದ ಏನು ನಿಮಗೆ ನೆರವು ಸಿಗಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ರಕ್ಷಿತಾ ಅವರು ದರ್ಶನ್ಗೆ ಮಾಹಿತಿ ಕೊಟ್ಟು ಬಂದಿದ್ದಾರೆ. ಮತ್ತು ಸಾಧು ಕೋಕಿಲ್ ಅವ್ರ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರು, ಸಾಧು ಕೋಕಿಲ್ ಅವರು ತೆರೆಮರೆಯಿಂದನೇ ದರ್ಶನ್ಗೆ ಆದಷ್ಟು ಬೇಗ ಬೇಲ್ ಕೊಡಿಸೋಕೆ ತೆರೆಮರೆಯಿಂದನೇ ಕಸರತ್ತು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರ್ಯಾರು ದರ್ಶನ್ ಫ್ಯಾನ್ಸ್ ಇದ್ದಾರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.